ನಾವೀಗ ಕಾಡಿನಲ್ಲೊಂದು ಸ್ಪರ್ಧೆ ಎಂಬ ಪಾಠವನ್ನು ಅಭಿನಯ ಮಾಡಿ ತೋರಿಸುತ್ತೇನೆ. ದಟ್ಟವಾದ ಕಾಡೊಂದರಲ್ಲಿ ಗಿಡಮರಗಳೆಲ್ಲ ಚಿಗುರೊಡೆದು ಕಂಗೊಳಿಸುತ್ತಿದ್ದವು. ಪ್ರಾಣಿಗಳೆಲ್ಲವೂ ನಿರ್ಭಯವಾಗಿ ಓಡಾಡುತ್ತಿದ್ದವು. ನವಿಲುಗಳು ನರ್ತಿಸುತ್ತಿದ್ದವು. ಗಿಣಿ ಗುಬ್ಬಿಗಳು ಚಿಲಿಪಿಲಿ ಎಂದು ಉಲಿಯುತ್ತಿದ್ದವು. ಎಲ್ಲ ಪ್ರಾಣಿ ಪಕ್ಷಿಗಳು ಸಂತೋಷದಿಂದ ಸಹಬಾಳ್ವೆ ನಡೆಸುತ್ತಿದ್ದವು. ಕಾಡಿನ ರಾಜನಾದ ಸಿಂಹವು ಕಾಡಿನ ದಿನಾಚರಣೆಯನ್ನು ಆಚರಿಸುವ ಬಗ್ಗೆ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಸಭೆ ತಂದಿತು. ಎಲ್ಲ ಪ್ರಾಣಿ ಪಕ್ಷಿಗಳು ಸಭೆಗೆ ಬಂದವು. ಕಾಡಿನ ಎಲ್ಲ ಪ್ರಾಣಿಗಳು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಕಾಡಿನ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸೋಣವೇ? ಸರಿ, ಆಯ್ತು. ಆದರೆ ಈ ವರ್ಷ ವಿಶೇಷವಾಗಿ ಆಚರಿಸೋಣ. ವಿಶೇಷವಾಗಿ ಅಂತಾರೆ ಹೇಗೆ? ಹಾಗಕ್ಕ, ವಿಶೇಷವಾಗಿ ಅಂದರೆ ಆಟಗಳ ಸ್ಪರ್ಧೆ, ಗೆದ್ದವರಿಗೆ ಇನಾಮು ಕೊಡುವುದು. ಇಲ್ಲ, ಈ ಬಾರಿ ಆಟಗಳ ಬದಲು ಅಶ್ವಶನ ಸ್ಪರ್ಧೆ ನಡೆಸೋಣ. ಏಕೆ? ಹಿಂದೆ ಆಮೆಯ ಜೊತೆ ಓಟದ ಸ್ಪರ್ಧೆಯಲ್ಲಿ ಸೋತಿದ್ದಕ್ಕೆ ನಿನಗೆ ಭಯವೇನೋ? ಇಲ್ಲಪ್ಪ, ನನಗೇಕೆ ಭಯ? ಆಶುಭಾಷಣ ಸ್ಪರ್ಧೆಯಿಂದ ಗೊತ್ತಿಲ್ಲ ಎಷ್ಟೋ ವಿಚಾರಗಳು ನಾವು ತಿಳ್ಕೋಬಹುದು ಎಂದೇನಷ್ಟೇ. ಆಶುಭಾಷಣ ಸ್ಪರ್ಧೆ ಹಾಗಂದರೇನು? ಓ ನರಿರಾಯ, ನಿನಗೆ ಗೊತ್ತಿಲ್ಲ ಅಷ್ಟು. ಅಶುಭಾಷಣ ಸ್ಪರ್ಧೆ ಎಂದರೆ ಸ್ಥಳದಲ್ಲಿ ಸೂಚಿಸಿದ ವಿಷಯದ ಬಗ್ಗೆ ಭಾಷಣ ಮಾಡುವುದು. ಸರಿ, ಹಾಗಾದರೆ ನಾಳೆ ಎಲ್ಲರೂ ಇಲ್ಲಿಯೇ ಸೇರೋಣ. ಸರಿ, ಹಾಗಾದರೆ ನಾಳೆಯೇ ಇಲ್ಲೇ ಸೇರೋಣವೇ? ಮರುದಿನ ಎಲ್ಲ ಪ್ರಾಣಿಗಳು ಬಂದು ಒತ್ತಡೆ ಸೇರಿದವು. ಆಶುಭಾಷಣ ಸ್ಪರ್ಧೆಗೆ ತೀರ್ಪುಗಾರನಾಗಿ ಕೋಗಿಲೆ, ಕೋತಿ ಮತ್ತು ತೋಳವನ್ನು ಆಯ್ಕೆ ಮಾಡಲಾಯಿತು. ತೀರ್ಪುಗಾರರು ಸ್ಪರ್ಧೆ ಪ್ರಾರಂಭವಾಗುವುದಕ್ಕ ಮುನ್ನ ವಿಷಯವನ್ನು ಚೀಟಿಯಲ್ಲಿ ಬರೆದು ಡಬ್ಬಿಯಲ್ಲಿ ಹಾಕಿದರು. ಸ್ಪರ್ಧೆ ಪ್ರಾರಂಭವಾಗುತ್ತದೆ. ತೀರ್ಪುಗಾರರು ವೇದಿಕೆಯನ್ನು ಅಲಂಕರಿಸೋಣ. ಒಬ್ಬೊಬ್ಬರಾಗಿ ಬನ್ನಿ. ಡಬ್ಬಿಯಿಂದ ಒಂದು ಚಿಟ್ಟಿ ತೆಗೆದುಕೊಂಡು ಅದರಲ್ಲಿರುವ ವಿಷಯವನ್ನು ಕುರಿತು ಮಾತನಾಡಿರಿ. ಪ್ರತಿಯೊಬ್ಬರಿಗೂ ಸಮಯ 5 ನಿಮಿಷ ಮಾತ್ರ. ಆಯ್ತಾ? ಸರಿ, ಆಯ್ತು. ಅಬ್ಬಾ, ಚೀಟಿಯಲ್ಲಿ ನನಗೆ ಇಷ್ಟವಾದ ರೇಡಿಯೋ ಬಂದಿದೆ. ರೇಡಿಯೋ ಒಂದು ಸಂಪರ್ಕ ಸಾಧನ. ರೇಡಿಯೋ ಕಂಡುಹಿಡಿದವರು ಮಾಡ್ಕೊಳ್ಳಿ. ಇದರಲ್ಲಿ ಚಿಂತನಾ, ಕೃಷಿ, ಸಮಾಚಾರ, ಶಿಕ್ಷಣ, ಕ್ರೀಡೆ, ಸಂದರ್ಶನ, ರಾಜಕೀಯ, ಮನರಂಜನೆ, ಚಿತ್ರಗೀತೆ, ವಾರ್ತೆ ಇತ್ಯಾದಿ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಇದರಲ್ಲಿ ದೇಶ ವಿದೇಶ ಸಮಾಚಾರವನ್ನು ತಕ್ಷಣವೇ ಇದರ ಮೂಲಕ ತಿಳಿಯಬಹುದು. ಇದರಲ್ಲಿ ಪ್ರಸಾರವಾಗುವ ಚಿನ್ನರ ಚುಕ್ಕಿ ಚಿನ್ನ ಕೇಳಿ ಕಲಿ ಕಾರ್ಯಕ್ರಮ ಎಂದರೆ ನನ್ನ ಜೋ ಮೆಚ್ಚು. ಧನ್ಯವಾದ. ನನಗೆ ರೈಲು ವಿಷಯ ಸಿಕ್ಕಿದೆ. ಓ ನನಗಿಂತೆ ಉದ್ದವಾದ ವಾಹನ ಇದು. ಕಂಬಿನಗಳ ಮೇಲೆ ಮಾತ್ರ ಚಲಿಸುತ್ತದೆ. ರೈಲಿನಲ್ಲಿ ಒಮ್ಮೆಗೆ ಹೆಚ್ಚು ಜನರು ಪ್ರಯಾಣಿಸಬಹುದು. ಇದರಲ್ಲಿ ಶೌಚಾಲಯ, ಕುಡಿಯುವ ನೀರು, ತಿಂಡಿ, ಮಲಗುವ ವ್ಯವಸ್ಥೆ ಇರುತ್ತದೆ. ಈಗ ರೈಲು ಪ್ರಯಾಣ ಸುಖಕರ, ದರವು ಕಡಿಮೆ. ಧನ್ಯವಾದ. ವೆರಿ ಗುಡ್. ನವಿಲು ಮನುಷ್ಯನಿಗೆ ಹಕ್ಕಿಗಳಾಗಿ ಹಾರಾಡುವುದನ್ನು ಕಂಡು ತಾನು ಹಾರಾಡಬೇಕೆಂದು ಈ ವಿಮಾನವನ್ನು ಕಂಡುಹಿಡಿದನು. ವಿಮಾನವು ವಾಯುಮಾರ್ಗದಲ್ಲಿ ಚಲಿಸುತ್ತದೆ. ಇದರ ಮೂಲಕ ಕಡಿಮೆ ಸಮಯದಲ್ಲೇ ಬಹಳ ದೂರ ಪ್ರಯಾಣಿಸುತ್ತದೆ. ಜನರು
ದುಬಾರಿ ಎಂಬುದೇ ದುಬಾರಿ ಎಂಬುದೇ ನನಗೆ ಬೇಸರವಾಗಿದೆ. ಧನ್ಯವಾದಗಳು. ನನಗೆ ಸಿಕ್ಕ ವಿಷಯ ಹಿಮಾಲಯ. ಇದು ಅತ್ಯಂತ ಎತ್ತರವಾದ ಪರ್ವತ. ಭಾರತದ ಉತ್ತರ ಭಾಗದ ಹಿಮದಿಂದ ಕೂಡಿದೆ. ಶತ್ರುಗಳು ನಮ್ಮ ದೇಶಕ್ಕೆ ಬರದಂತೆ ಇದು ತಡೆದಿದೆ. ಇಲ್ಲಿ ಹುಟ್ಟುವ ಗಂಗಾ, ಯಮುನಾ, ಬ್ರಹ್ಮಪುತ್ರ ನದಿಗಳು ಸದಾ ತುಂಬಿರುತ್ತವೆ. ಕರಡಿ ಮಾರಾಯರೆ, ನಿಮ್ಮ ಮಾತುಗಳನ್ನು ಮುಗಿತು ಕೂತ್ಕೊಳ್ಳಿ. ನನಗೆ ಬ್ಯಾಂಕ್ ವಿಷಯ ಸಿಕ್ಕಿದೆ. ಎಲ್ಲರೂ ಬ್ಯಾಂಕ್ನಲ್ಲಿ ಹಣದ ವ್ಯವಹಾರ ಮಾಡುತ್ತೇವೆ. ಹನಿ ಹನಿ ಕೂಡಿದರೆ ಹಳ್ಳ, ತೆನೆ ತೆನೆ ಕೂಡಿದರೆ ಬೆಳ್ಳ ಎಂಬುವಂತೆ ಉಳಿತಾಯ ಮಾಡಬೇಕು. ಹಣ ಇರಿಸಲು ಬೇಕಾದಾಗ ತೆಗೆದುಕೊಳ್ಳಲು ಈಗ ಉತ್ತಮ ವ್ಯವಸ್ಥೆಯು ಎಲ್ಲ ಬ್ಯಾಂಕ್ನವರು ಮಾಡಿದ್ದಾರೆ. ನಮ್ಮ ಖಾತೆಯಲ್ಲಿರುವ ಹಣವನ್ನು ಅವಶ್ಯಕತೆ ಇದ್ದಾಗಲೆಲ್ಲ ಬ್ಯಾಂಕ್ನಲ್ಲಿ ಅಥವಾ ATM ಮೂಲಕ ತೆಗೆದುಕೊಳ್ಳಬಹುದು. ATM ವ್ಯವಸ್ಥೆಯು ಹೆಚ್ಚಿನ ಬ್ಯಾಂಕ್ಗಳಲ್ಲಿ ಲಭ್ಯವಿದೆ. ಧನ್ಯವಾದಗಳು. ರೋಗಿ ಬಯಸಿದ್ದ ಹಾಲುವನ್ನು, ವೈದ್ಯರು ಹೇಳಿದ ಹಾಲುವನ್ನು ಎಂದರೆ ನನಗೆ ಮೊಬೈಲ್ ವಿಷಯ ಬಂದಿದೆ. ಈಗ ಎಲ್ಲರ ಕೈಯಲ್ಲಿರುವುದು ಮೊಬೈಲ್. ಇದರ ಮೂಲಕ ಜಗತ್ತಿನ ಮೂಲೆ ಮೂಲೆಯ ಜನರು ವಿಚಾರಣೆ ವಿನಿಮಯ ಜೊತೆಗೆ ಸಂದೇಹಗಳನ್ನು ಕಳೆಯಬಹುದು. ವಿಚಾರಣೆ ಜೊತೆಗೆ ವಿನಿಮಯ ಮಾಡಿಕೊಳ್ಳಬಹುದು. ವಿಚಾರ ವಿನಿಮಯ ಜೊತೆಗೆ ಸಂದೇಹಗಳನ್ನು ಕಳಿಸಬಹುದು. ಇವುಗಳೆಂದರೆ ಫೋಟೋಸ್ ತೆಗೆಯಬಹುದು, ಲೆಕ್ಕ ಮಾಡಬಹುದು, ದಿನಾಂಕ ತಿಳಿಯಬಹುದು, ದೂರವಾಣಿ ಸಂಖ್ಯೆಯನ್ನು ದಾಖಲಿಸಬಹುದು. ಮೊಬೈಲ್ ಈಗ ಅಂಗೈನ ಸಣ್ಣ ಕಂಪ್ಯೂಟರ್ನಂತಾಗಿದೆ. ಧನ್ಯವಾದಗಳು. ಅಪ್ಪ ಮರುಕೃಷನ್ ಈ ಸ್ಪರ್ಧೆಯ ಮೂಲಕ ನಾವೆಲ್ಲ ಬಹಳ ವಿಷಯ ತಿಳ್ಕೊಂಡ್ರೆ ಎಲ್ಲರೂ ತುಂಬಾ ಅದ್ಭುತವಾಗಿ ಮಾತಾಡಿದ್ರೆ ಈ ಸ್ಪರ್ಧೆ ನಡೆಸಿದ್ದವರಿಗೆಲ್ಲ ಧನ್ಯವಾದಗಳು. ಓ ನನ್ನ ಬಂಧುಗಳೇ, ನೀವೆಲ್ಲ ಸ್ಪರ್ಧೆಗಳನ್ನು